10 ಗಂಟೆಗೆ ಒತ್ಕ ಬತ್ತಾವ್ ಆಫೀಸರು 10 ಗಂಟೆಗೆ ಬತ್ತಿದ್ರು 9 ಗಂಟೆಗೆ ಬಂದು ಕೂತವನು ಕಥೆ ದಾಸೆಗೆ ಎಲ್ಲ ನಂತಿತೆ ನೋಡಿ ಸ್ವಾಮಿ ಒತ್ಕ ಬತ್ತಿಲ್ವಾ ಅಂತ ಅನುಮಾನ ಬಂದ್ಬಿಡ್ತಿ ಇವ್ರಿಗೆ. ಹೇಯ್ ನಿಮ್ಮ ಅಪ್ಪನ ತಿಥಿ ಹೆಂಗಿತ್ತು, ನನ್ ತಿಥಿ ಯಾಕೆ ಹಿಂಗದೆ ಅಂದ್ರು. ಅಂದ್ರೆ ನೆನ್ನೆ ಬುತ್ತಿ ಕಟ್ಗೆ ಹೋಗಿದ್ದೆ, ಅವತ್ ಬ್ಯಾಂಕಲ್ಲಿ ಹೊತ್ಕೋಯ್ತವನು, ಅನುಮಾನ ಬಂದ್ಬಿಡ್ತಾವನು. ಇವನು ಬುದ್ಧಿವಂತನೆ. ಸ್ವಾಮಿ ನಮ್ಮ ಅಪ್ಪಂದು 1,500 ರೂಪಾಯಿ ಸ್ಮಾಲ್ ತಿಥಿ, ನಿಮ್ದು 2,000 ರೂಪಾಯಿ ಬಿಗ್ ತಿಥಿ ಅಂದ. ಬಡಗಿದ್ರು ಕಜ್ಜಾಯ ಅದ್ಬಿಟ್ಟಿ. ಕಜ್ಜಾಯ ತಗದ್ ತಿಂದ. ಕಜ್ಜಾಯ ತಿಂತ 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 ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಅವ್ನು ಬಿಡೋ ಅಂತ ಹೇಳ್ತಾವನೆ. ಬಾರ ಇಲ್ಲಿ ಅಂದ್ರು. ಏನ್ ಸ್ವಾಮಿ ಅಂದ್ರೆ ಅಪ್ಪಗಬಿಟ. ಇದ್ಯಾಕಪ್ಪ ಅಂದ. ನಿಜ ಹೇಳ್ಬೇಕಂದ್ರೆ ನಿಮ್ಮ ಅಪ್ಪನ ತಿಥಿಗಿಂತ ನನ್ ತಿಥಿನೇ ಚೆನ್ನಾಗ್ ಮಾಡಿದ್ವಿ ಕಣೋ, ನೆನ್ನೆಗಿಂತ ಇವತ್ತೇ ಚೆನ್ನಾಗ ತಿಥಿ ಅಂದ್ರು. ತಿನ್ ಸಾಯಿ ನನ್ ಮಗನೇ ಅಂದ. ಕಂಡ ಎಲ್ರಿಗೂ ತಿನಿ ನನ್ ತಿಥಿ ಎಲ್ಕ ಅಂತಾನೆ ಆಫೀಸಲ್ಲಿವ್ರಿಗೆಲ್ಲ. ಅವ್ರು ಸುಮ್ನೆ ಇಸ್ಕ ತಿಂದ್ರು. ಒಂದ್ ಸ್ವಲ್ಪ ಉಳ್ಕೊಂಬಿಟ್ಟು ಅವ್ನ್ ಮನೆಗ್ ತಗೊಂಡು ಹೋದ. ಅವ್ನ್ ಹೆಣ್ತಿನ ಇಂಗ್ಲಿಷ್ ನೋಡ್ ಅವಳು ಕೊಟ್ಟ, ಚೆನ್ನಾಗಿತ್ತು. ವಾವ್ ಸ್ವೀಟ್ಫುಲ್ ಡಾರ್ಲಿಂಗ್, ಏನಿದು? ನನ್ ತಿಥಿ ಅಂದ. ಯಾರು ಮಾಡ್ದವ್ರು? ಕಾಂತನಳ್ಳಿ ಅವನೊಬ್ಬ ಮಾಡ್ದ. ಒಂಚೂರು ಬರೇಳ ಅವನ ಅಂದ್ಲು. ಬಾಪ ಇಲ್ಲ ಯಾಕೋ ಆಫೀಸರ್ ಹೆಂಡತಿ ಕರೀತವ್ರೆ. ಬಂದವನು. ಏನವ ಕರ್ದಂತೆ? ನಮ್ಮ ಯಜಮಾನ್ರ ತಿಥಿ ನೀ ಮಾಡ್ದ? ಕಣವ. ಎಷ್ಟು ಕೊಟ್ಟಿದ್ರು ಕಾಸು? 2,000 ರೂಪಾಯಿ. ಅವಳು ವ್ಯಾನಿಟಿ ಬ್ಯಾಗ್ ತೆಗೆದು 3,000 ಕೊಟ್ಲು. ತಗೋ, ನಾಳಕ್ ನನ್ ತಿಥಿ ಮಾಡ್ಕ ಬಾ ತಿನ್ಬೇಕು ಅಂದ್ಲು. ನಮ್ಮ ಅಪ್ಪನ ತಿಥಿ ರಜೆ ಕೊಡುತ್ತೆ ತಪ್ಪ ಆಯ್ತು.